ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿದೆ. ಆದರೆ ಏನಾಗಿದೆ, ಇದು ತಮಿಳರಿಗೆ, ತೆಲುಗಿನರಿಗೆ ಮತ್ತು ಗೋವಾ ಹೋಗೋದರಿಗೆ ಬಿಟ್ಟರೆ ಬೇರೆ ಬೆಂಗಳೂರು ಹೋಗೋದರಿಗೆ ಸಾಧ್ಯನೇ ಆಗ್ತಾಯಿಲ್ಲ. ಇದು ಭಾಳ ಬೇಸರ ಆಗುತ್ತೆ. ಇವತ್ತು ನೋಡಿ, ಹೈದರಾಬಾದಿಗೆ 2 ಫ್ಲೈಟ್ ಬಿಟ್ಟಿದ್ದೀರಿ, ಇವತ್ತು ಬೆಂಗಳೂರಿಗೆ 1 ಫ್ಲೈಟ್ ಬಿಟ್ಟಿದ್ದಾರೆ, ಅದು ಬರ್ತಾಯಿಲ್ಲ. ನಿನ್ನೆ ಕ್ಯಾನ್ಸಲ್ ಆಗಿದೆ, ತಿಂಗಳಿಗೆ 10 ಸರಿ ಕ್ಯಾನ್ಸಲ್ ಆಗ್ತಾಯಿದೆ. ನಿಜವಾಗಲೂ ಭಾಳ ಬೇಸರದ ಅಂತ ಹೇಳಿದರೆ, ಏರ್ಪೋರ್ಟ್ ಆಗಿರೋದು ಬೆಂಗಳೂರಿಗೆ ಓಡಾಡೋಕ್ಕೆ ನಮ್ಮ ರಾಜ್ಯದ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ಆಗಬೇಕು ಅನ್ನೋದಿದ್ದರೆ, ಇವತ್ತು ನೋಡಿ, ಇವತ್ತು ಬಂದಿದೆ, ಅರ್ಧ ಜನ ಇಲ್ಲ ಇವತ್ತು ಫ್ಲೈಟಲ್ಲಿ. ಯಾಕಂದರೆ ಗ್ಯಾರಂಟಿ ಇಲ್ಲ ಜನರಿಗೆ ಬರಲಿಕ್ಕೆ ಇದಾಗಿದೆ. ಅದರಿಂದ ನಮಗೆ ನಿರಂತರವಾಗಿ ಬೆಂಗಳೂರಿಗೆ 2 ಫ್ಲೈಟ್ ಬೇಕು. ನಮಗೆ ಬೆಂಗಳೂರಿಗೆ 2 ಫ್ಲೈಟ್ ಬೇಕು. ಇದನ್ನು MP ಅವರು ಅಥವಾ ನಮ್ಮ ರಾಜ್ಯ ಸರ್ಕಾರದವರು ಕೂತು ಮಾತಾಡಿ ಅದು ಚರ್ಚೆ ಮಾಡಬೇಕು. ಈಗ ನೈಟ್ ಲ್ಯಾಂಡಿಂಗ್ ಆಗಿ 6.5 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ, ಸದ್ಯದಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನೇ ಮಾಡಿರ್ಬೋದು, ನಾನು MB ಪಟೇಲ್ರಿಗೂ ಸಹ ಮಾತಾಡ್ತೀನಿ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡ್ತೀನಿ, ಮತ್ತು MP ಅವ್ರು ಭಾಳ ಕಾಳಜಿ ವಹಿಸ್ಕೊಳ್ತಾರೆ. ಏರ್ಪೋರ್ಟ್ ಅಂದರೆ ಹಾಗೆ ಹೀಗೆ ಆ ಥರ ಎಲ್ಲ ಹೇಳ್ಕೊಂಡು ಬಂದವರು. ಪಾಪ ಅವ್ರು ಕಾಳಜಿ ವಹಿಸ್ಕೊಳ್ಬೇಕು ಅವರು, ಯಾಕಂದರೆ ಕೇಂದ್ರ ಸರ್ಕಾರಕ್ಕೂ ಬರುತ್ತೆ ಅದು, ಫ್ಲೈಟ್ ಬಿಡೋದು ಇದೆಲ್ಲ ಅದೆಲ್ಲ ಬರುತ್ತೆ. ಭಾಳ ಬೇಸರ ಆಗುತ್ತೆ ಇದೆಲ್ಲ. ಯಾಕಂದರೆ ನೋಡಿ, ನಿನ್ನೆ ಫ್ಲೈಟ್ ಇದೆ ಅಂತ ನಾವು ಏನಾದ್ರು ಮಾಡಿದರೆ, ಯಾರೋ ಪಾಪ ಎಂಗೇಜ್ಮೆಂಟಿಗೋ ಪಾಪ ಯಾವುದೋ ಒಂದು ಅದ್ರ ಉದ್ದೇಶಕ್ಕಾಗಿ ಏನಾದ್ರು ಬರ್ತಾನೆ ಅಂದರೆ ಅಲ್ಲಿ ಫ್ಲೈಟ್ ಇರೋದಲ್ಲ. ಅದರಿಂದ ಏರ್ಪೋರ್ಟಿಗೆ ಇವತ್ತು ನಿಜವಾಗಲೂ ಭಾಳ ಬೇಸರ ಆಗುತ್ತೆ. ಏರ್ಪೋರ್ಟ್ ಆಗಿದ್ದು ನಮ್ಮ ಜಿಲ್ಲೆಯ ಜನರಿಗೆ ಉಪಯೋಗ ಆಗಿಲ್ಲ. ಇದೇನು ಆಂಧ್ರ ಮತ್ತು ಇದು ತಮಿಳ್ನಾಡರಿಗೆ ಅನುಕೂಲ ಆಗಿದೆ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ವ್ಯವಸ್ಥೆ ಸರಿ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತೇನೆ.